ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಒಂದು 2 ಕ್ಯಾರೆಟ್ ಮತ್ತು 2 ಟೊಮೆಟೊ ತಗೊಂಡಿದ್ದೇನೆ. ನಾನಿವತ್ತು ಈ ಕ್ಯಾರೆಟ್ ಮತ್ತು ಟೊಮೆಟೊವನ್ನು ಬಳಸಿ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈಗ ಹೇಗಿದ್ದು ಬೇಸಿಗೆ ಕಾಲ, ನಾವು ಶರೀರವನ್ನು ತಂಪಾಗಿಸಲಿಕ್ಕೆ ಮತ್ತು ಬಾಯಾರಿಕೆಯನ್ನು ನೀಗಿಸಲಿಕ್ಕೆ ಈ ತಂಪು ಪಾನೀಯಗಳ ಮೊರೆ ಹೋಗುವಂಥದ್ದು ಸಾಮಾನ್ಯ. ನಾವು ಸಾಮಾನ್ಯವಾಗಿ ಹಣ್ಣು ಹಂಪಲುಗಳಿಂದೆಲ್ಲ ಹೆಚ್ಚಾಗಿ ಜ್ಯೂಸನ್ನು ತಯಾರಿಸ್ತೇವೆ. ಆದರೆ ನಾನಿವತ್ತು ಈ ತರಕಾರಿಯನ್ನು ಬಳಸಿ ಒಂದು ಜ್ಯೂಸ್ ರೆಸಿಪಿಯನ್ನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸ್ತೇನೆ. ಈ ಟೊಮೆಟೊ ಮತ್ತು ಈ ಕ್ಯಾರೆಟ್ನಲ್ಲಿ ಈ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರುವುದರಿಂದ ಇದು ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಚರ್ಮಕ್ಕೆ ಒಂದು ಕಾಂತಿ ಮತ್ತು ದೇಹಕ್ಕೆ ಒಂದು ತೇವಾಂಶವನ್ನೆಲ್ಲ ಕಾಪಾಡುತ್ತವೆ ಅಂತ ಹೇಳ್ಬೋದು. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ಭಾರಿ ಒಳ್ಳೆಯದು. ಅದೇ ರೀತಿ ಹೃದಯದ ಆರೋಗ್ಯಕ್ಕೆ, ಇದು ನಮ್ಮ ಶರೀರದಲ್ಲಿ ಈ ಉಂಟಾಗುವಂತಹ ಈ ಬೇಸಿಗೆ ಕಾಲದಲ್ಲಿ ಉಂಟಾಗುವಂತಹ ಈ ನೀರಿನ ಅಂಶದ ಕೊರತೆ ನಮ್ಮ ಶರೀರದಲ್ಲಿ ಈ ಬೆವರಿನ ಮೂಲಕ ಈ ನಮ್ಮ ಶರೀರದಿಂದ ನೀರಿನ ಅಂಶ ಹೊರಗೆ ಹೋಗ್ತಾ ಇರ್ತದೆ. ಹಾಗಾಗಿ ನಮ್ಮ ಶರೀರ ಹೈಡ್ರೇಟ್ ಆಗಿ ಇಡಲಿಕ್ಕೆ ಅನುಕೂಲ. ನಮ್ಮ ಶರೀರವನ್ನು ಇದು ಹೈಡ್ರೇಟ್ ಮಾಡ್ತದೆ, ಅಂದರೆ ತೇವಾಂಶವಾಗಿ ಇಡೋದಕ್ಕೆಲ್ಲ ಇವು ಅನುಕೂಲಕರವಾಗಿದೆ. ಬನ್ನಿ ಇವಾಗ ಆ ಜ್ಯೂಸ್ ರೆಸಿಪಿಯನ್ನು ನಾವು ಮೊದಲಿಗೆ ತಯಾರು ಮಾಡುವ. ಮೊದಲಿಗೆ ಅದನ್ನು ನೀರು ಹಾಕಿ ನಾವು ಚೆನ್ನಾಗಿ ತೊಳ್ಕೊಳ್ಳುವ. ಇವಾಗ ಈ ಕ್ಯಾರೆಟ್ ಮತ್ತು ಟೊಮೆಟೊವನ್ನು ನಾವು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ನೋಡಿ, ಇದರಲ್ಲಿ 4-5 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಇದೆ. ಇದನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಇದನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡುವ. ನೋಡಿ, ಇವಾಗ ಗ್ರೈಂಡ್ ಮಾಡಿದಂತಹ ಜ್ಯೂಸನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಇದರಲ್ಲಿ 1 ಗ್ಲಾಸ್ ಆಗುವಷ್ಟು ಗ್ರೈಂಡ್ ಮಾಡಿದಾಗ ನಮಗೆ ಕ್ಯಾರೆಟ್ ಜ್ಯೂಸ್ ಸಿಕ್ಕಿದೆ. ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ಇದಕ್ಕೆ ನಾನು ಒಂದು 1.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೇನೆ. ಇವಾಗ ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಈ ಚಾಟ್ ಮಸಾಲೆಯನ್ನು ಹಾಕಿಕೊಳ್ತಿದ್ದೇನೆ. ಚಿಟಿಕೆ ಉಪ್ಪು, ನಾನೊಂದು ಲಿಂಬೆ ಹಣ್ಣಲ್ಲಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತಿಕ್ಕಿಕೊಂಡು ಇದಕ್ಕೆ ಹಿಂಡಿಗಳು. ನೋಡಿ, ನಮ್ಮ ಫ್ರೆಶ್ ಆಗಿರುವಂತಹ ಈ ಟೊಮೆಟೊ ಮತ್ತು ಕ್ಯಾರೆಟ್ ಜ್ಯೂಸ್ ತಯಾರಾಗಿದೆ. ನೋಡಿ, ನಮ್ಮ ಟೊಮೆಟೊ ಮತ್ತು ಕ್ಯಾರೆಟ್ನಿಂದ ತಯಾರಿಸಿರುವಂತಹ ತರಕಾರಿ ಜ್ಯೂಸ್ ತಯಾರಾಗಿದೆ. ಇವಾಗ ಜ್ಯೂಸನ್ನು ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ಕುಡಿಯುವಾಗ ಒಂದು ಶರೀರ ಒಂದು ತಂಪಾದಂಥ ಒಂದು ಅನುಭವ. ಈ ಬೇಸಿಗೆ ಕಾಲಕ್ಕೆಲ್ಲ
ಹೇಳಿ ಮಾಡಿಸಿದಂಥ ಜ್ಯೂಸ್ ರೆಸಿಪಿ ಇದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.